ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತೊಂದು ಸ್ವಲ್ಪ ಏನೇನೋ ತೊಗೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ. ಹೇರ್ ಆಕ್ಸೆಸರೀಸು, ಯೂಶ್ವಲಿ ನಾನು ಹೇರ್ ಆಕ್ಸೆಸರೀಸ್ ಬಗ್ಗೆ ತುಂಬ ಜನ ಕೇಳ್ತಾರೆ, ಹಾಗಾಗಿ ನಾನು ತೊಗೊಂಡಿರೋದನ್ನ ಫಸ್ಟ್ ನಿಮ್ಮ ಜೊತೆ ಹೀಗೆ ಶೇರ್ ಮಾಡಿಕೊಂಡು ಮತ್ತೆ ಈ ವಿಡಿಯೋನ ಜನ ಬಂದು ಕ್ಲಾಸಿಕ್ ಬೋಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅಂತ ತೊಗೊಂಡಿದ್ದು. ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಆ್ಯಂಡ್ ಆಲ್ಸೋ ಇವರು ಕಸ್ಟಮೈಸ್ಡ್ ಆಗಿ ನಮಗೆ ಏನೇ ಆಕ್ಸೆಸರೀಸ್ ಮಾಡಿಕೊಡ್ತಾರೆ. ಅದಕ್ಕೆ ನಿಮಗೆ ಪ್ರೂಫ್ ತೋರಿಸ್ಬೇಕು ಅಂತಂದರೆ ದಿಸ್ ಬ್ಯೂಟಿಫುಲ್ ಚುಕ್ಕಿ ಶಾರ್ವರಿ ಹೇರ್ ಬೋ ಇದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗೆ ಅವ್ರು ಹೇಳಲಿಲ್ಲ ನನಗೆ ಓಕೆನಾ ಈ ಥರ ಮಾಡಿ ಕಳಿಸ್ತೀನಿ ಅಂತ, ಬಟ್ ನನಗೆ ಸರ್ಪ್ರೈಸಿಂಗ್ಲಿ ಸ್ಟೋರಿಲಿ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಮುಂದೆ ನೋಡೋಕ್ಕೆ ಇನ್ನೂ ಪ್ರಿಟಿಯಾಗಿದೆ. ಆದರೆ ಅನ್ಫಾರ್ಚುನೇಟ್ಲಿ ಇದನ್ನು ಹಾಕ್ಕೊಳ್ಳೋಕ್ಕೆ ನಮ್ಮ ಶುಕ್ಕಿ ತಲೆಯಲ್ಲಿ ಕೂದಲಿಲ್ಲ, ಗುಂಡೋಡಿಸ್ಬಿಟ್ಟಿದ್ದೀವಿ. ಬ್ಯೂಟಿಫುಲ್ ಶುಕ್ಕಿ ಶಾರ್ವರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಅಲ್ವಾ. ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ಈ ಥರ ಕಸ್ಟಮೈಸೇಷನ್ ಮಾಡಿಸ್ಕೋಬೇಕು ಅಂತಂದರೆ ಅವ್ರ ಬರ್ಡೇಸ್ಗಾಗಿರಲಿ, ಶುಕ್ಕಿ ನಾಮಕರಣಕ್ಕೂ ಒಂದು ಮಾಡಿಕೊಟ್ಟಿದ್ರು. ಅದು ಸ್ವಲ್ಪ ನಾವು ಬರೋಷ್ಟರಲ್ಲಿ ನಂಗೆ ಅವಾಗ ಚಿಕ್ಕ ಮಗು ಅಲ್ವಾ, ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲ. ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ, ಪಟ್ಪಟ ಅಂತ ಮುರಿದೋಗ್ಬಿಟ್ಟಿತ್ತು. ಬಟ್ ಒಂದೊಂದು ಬಿಟ್ ಇದೆ. ಸರಿ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ದಿಸ್ ಬ್ಯೂಟಿಫುಲ್ ನೇಮ್ ಮೊದಲನೇದಾಗಿ ತುಂಬ ಇಷ್ಟ ಆಯಿತು. ಇದು ಅವ್ರದ್ದು ಪೇಜೆಲ್ಲ ಟ್ಯಾಗ್ ಮಾಡ್ತೀನಿ, ನಾನು ನಂಬರು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಆದರೆ ಇಲ್ಲೂ ಡಿಸ್ಪ್ಲೇ ಮಾಡ್ತೀನಿ. ಆ್ಯಂಡ್ ಶುಕ್ಕಿಗೆ ಕಳಿಸಿರುವಂಥ ಹೇರ್ ಕ್ಲಿಪ್ಸ್ ನಂಗೆ ಬೇಜಾರಾಗ್ತಿದೆ ಗೊತ್ತಾ. ಬಟ್ ಏನು ಅಂತಂದರೆ ನಮ್ಮ ಮುನ್ನಿಗೆ ಹೇರ್ ಆಕ್ಸೆಸರೀಸ್ ಹಾಕೋಕ್ಕೆ ತಲೆಯಲ್ಲಿ ಕೂದಲಿಲ್ಲ. ಅವಳು ತುಂಬ ಇಷ್ಟ ಆಯಿತು, ಅವಳಿಗೆ ಬಟರ್ಫ್ಲೈಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನೆಕ್ಸ್ಟ್ ಇದು ಟ್ರೆಡಿಷ್ನಲ್ ವೇರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಟ್ರೆಡಿಷ್ನಲ್ ವೇರ್ಗೆ ಜಸ್ಟ್ ಹಿಂಗೆ ಒಂದು ಸೆಂಟರ್ ಪಾಪ್ಟಿ ತೆಗೆದು ಒಂದು ಟ್ವಿಸ್ಟ್ ಹಾಕಿ ಹಿಂಗೆ ಹಾಕಿದ್ರೆ ಈ ಥರದ್ದೆಲ್ಲನೂ ಕೂಡ ಮಕ್ಕಳಿಗೆ ಕ್ಯಾರಿ ಮಾಡೋಕ್ಕೂ ಚೆನ್ನಾಗಿರುತ್ತೆ, ನಮಗೂ ನೋಡೋಕ್ಕೂ ಕೂಡ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್, ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಕೊಡ್ತಾರೆ. ಎಲ್ಲನೂ ಕೂಡ ಅಷ್ಟೇ ಟಾಪ್ ನಾಚ್ ಆಗಿರುತ್ತೆ. ಆ್ಯಂಡ್ ನನಗೆ ಸ್ಪೆಷಲಿ ನನಗೆ ಇವ್ರದ್ರಲ್ಲಿ ತುಂಬ ಇಷ್ಟ ಆಗೋದು ಏನು ಹೇಳಿ, ನೇಮ್ಸ್ನ ಕಸ್ಟಮೈಸ್ ಮಾಡಿ ಕೊಡ್ತಾರಲ್ಲ, ಅದು ನಂಗೆ ತುಂಬ ಇಷ್ಟ. ಇದು ಪ್ರಿಟಿ ಬೋ ಹೆಂಗೆ ಕಾಣಿಸ್ತಿದೆ, ಚೆನ್ನಾಗಿದೆನಾ? ಚೆನ್ನಾಗಿದೆ. ನೆಕ್ಸ್ಟ್ ಮೈ ಫೇವ್ರೆಟ್ ಪಾರ್ಟ್ ಏನು ಅಂತಂದರೆ, ನಾನು ಇದನ್ನು ಈ ಥರ ಇನ್ಸ್ಟಾಗ್ರಾಮಲ್ಲೆಲ್ಲ ಎಲ್ಲ ಹೇರ್ ಸ್ಟೈಲ್ಸ್ಗೂ ಈ ಥರ ಹಾಕ್ತಾರೆ. ಏನಪ್ಪ ಇದು ಲೋಟಸನ್ನು ಹಾಕ್ತಾರೆ. ಇದನ್ನು ಕೂಡ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಓಕೆನಾ, ನಮಗೆ ಲೋಟಸ್ ಬೇಕಾ ಅಥವಾ ಕಾಸಿನ ಬೇಕಾ, ಎರಡರಲ್ಲಿ ಯಾವ್ದು ಬೇಕಾದರೂ ಅವ್ರು ನಮಗೆ ಕಸ್ಟಮೈಸ್ ಮಾಡಿ ಕೊಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಜಸ್ಟ್ ವೆರಿ ಸಿಂಪಲ್. ನಾವು ಹಿಂಗೆ ಮಾಡಿರ್ತೀವಲ್ಲ, ಈ ಥರ ಹಿಂಗೆ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಏನಪ್ಪ ಜಡೆಗೆ ಇಲ್ಲಿ ಮುಂದೆ ಅಲ್ಲ ನಾನು ಹೇಳ್ತಾ ಇರೋದು, ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಈ ಥರ ನಾನು ಇದನ್ನು ರೀಸೆಂಟಾಗಿ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ, ಅವಾಗ ಹಾಕೋತೀನಿ. ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದೆ ನೋಡಿ. ನೈಸ್, ವೆರಿ ನೈಸ್. ಹೇ ಗೈಸ್, ನೆಕ್ಸ್ಟ್ ಡೇ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೈಸೂರು ಹತ್ತತ್ರ ಚನ್ನಪಟ್ಟಣ ಅನ್ಸುತ್ತೆ, ಚನ್ನಪಟ್ಟಣ ಹತ್ರ ಇದ್ದೀವಿ ಅನ್ಸುತ್ತೆ. ಎನಿವೇಸ್ ಹೋಗಿ ರಂಗನಾಥ ಸ್ವಾಮಿ ಮತ್ತು ನಿಮಿಷಾಂಬ ದೇವಿನ ದರ್ಶನ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಹೋಗೋದು ಅಷ್ಟೇ. ನಾಳೆ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಬಂದಿದ್ವಿ. ಹಾಗೇ ದೇವರ ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಒಳ್ಳೆ ನಿದ್ದೆ ಮಾಡಿದೆ. ಪಾಪ ಹೇಮಂತವ್ರೊಬ್ಬರೇ ಸೈಲೆಂಟ್ ಡ್ರೈವಿಂಗ್ ಮಾಡೋರೆ. ನಾನು ಯಾವಾಗಲೂ ಬೈತಾ ಇರ್ತಾರೆ. ಆಲ್ಮೋಸ್ಟ್ ನಾನು ನೋಡಿದ್ದೀನಿ ರೀಲ್ಸಲ್ಲೆಲ್ಲ, ನಾನು ಯಾವಾಗಲೂ ಡ್ರೈವ್ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ನಿದ್ದೆ ಹೋಗ್ತಾರೆ ಅಂದರೆ ಅದು ಸೋ ಟ್ರೂ ಗೊತ್ತಾ. ಯಾವಾಗಲೂ ನಿದ್ದೆ ಬರುತ್ತೆ ಪಕ್ಕದಲ್ಲಿ ಕೂತಿರೋರಿಗೆ. ಗೋ ಏನದು ಈಕೋ ಜನ ಇಲ್ಲ. ಒಂದು 2 ನಿಮಿಷದೊಳಗಡೆ ದರ್ಶನ ಆಯಿತು, ಚೆನ್ನಾಗಾಯ್ತು. ವೀಕ್ ಡೇಸಲ್ಲಿ ಯಾರು ಇರಲ್ಲ, ವೀಕೆಂಡ್ ಎಲ್ಲ ಇರೋದು. ಚೆನ್ನಾಗಿತ್ತಲ್ಲ. ಹೌದು, ಅದಕ್ಕೆ ಮನೆಗೆ ಪ್ಲ್ಯಾನ್ ಮಾಡಿಬಿಟ್ಟು ಈ ತಿಕ್ಕುಳ ಒಳ್ಳೆ ಕತ್ತೆ ತಂದಿದ್ಯಾ.
ಅಲ್ತೇನು ತಿಂತೀನಿ ನಾನೇ ಎಲ್ಲ ಕುಡಿತ ದೇವರೇ, ನನಗಂತೂ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗ್ತಾ ಇದೆ. ಏನು ಅಂತಂದರೆ ಆಲ್ಮೋಸ್ಟು 7-8 ಮಂತ್ಸ್, 1 ವರ್ಷ ಅಂತಲೇ ಇಟ್ಕೊಳ್ಳಿ, ಪ್ರಾಪರಾಗಿ ನಾನು ವೀಡಿಯೋಸ್ ಹಾಕೇ ಇಲ್ಲ. ಮರೆತೇ ಹೋಗ್ಬಿಟ್ಟಿದ್ದೀನಿ. ನಾನು ತೆಗಿಬೇಕು, ನಾನೊಂದು ಕ್ರಿಯೇಟರು, ನಾನೊಂದು ವೀಡಿಯೋ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ನನ್ನ ತಲೆಯಲ್ಲಿ ಇದ್ದಿರಲಿಲ್ಲ. ಎನಿವೇಸ್, ನಮ್ಮ ಅಕ್ಕ ಮಗುದು ನಾಮಕರಣ ಇತ್ತು. ನಾವು ಅತ್ತೆ ಮಾವನೂ ಕೂರಿಸಿದ್ರು, ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಅವ್ನು ನನ್ನ ಜೊತೆ ಚೆನ್ನಾಗಿರ್ತಾನೆ, ನಗಿತಾನೆ, ನಾನು ನೋಡಿ ನಗಿತಾನೆ. ನನಗೂ ಒಂಥರ ಖುಷಿ ಅನಿಸುತ್ತೆ ಅವಾಗ. ಅವ್ನಿಗಿವಾಗ 11 ತಿಂಗಳೇನೋ. ಇವ್ರು ಬಂದು ಹೇಮಂತ್ ಅವರ ಚಿಕ್ಕ ಅಕ್ಕ, 2ನೇ ಅಕ್ಕ, ಓಕೆನಾ. ಅದಾದಮೇಲೆ ಹೇಮಂತ್ ಅವರು ಹುಟ್ಟಿರೋದು, 3ನೇ ಅವರು ಹೇಮಂತ್ ಅವರು. ಎನಿವೇಸ್, ನಾಮಕರಣ ಎಲ್ಲ ತುಂಬ ಚೆನ್ನಾಗಾಯಿತು. ಅವ್ನು ಸ್ವಲ್ಪನೂ ಕೋಆಪ್ರೇಟ್ ಮಾಡಿಲ್ಲ, ಫುಲ್ಲು ಗಲಾಟೆ ಮಾಡಿಕೊಂಡು ಹಂಗೋ ಹಿಂಗೋ ನಾವು ಆಟ ಆಡಿಸ್ಕೊಂಡು, ಆಮೇಲೆ ನಾಮಕರಣ ಎಲ್ಲ ಇನ್ನೇನು ಮುಗಿತಾ ಬಂದಾಗ ಸ್ಟಡಿ ಆದ, ನಾರ್ಮಲ್ ಆಗದ, ಊಟ ಎಲ್ಲ ಮಾಡಿಸಿದ್ದಾದ್ಮೇಲೆ ನಾರ್ಮಲ್ ಆದ. ನಮ್ಮ ಶುಕಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ಲು, ತುಂಬ ಪ್ರಿಟಿಯಾಗಿ ಕಾಣಿಸ್ತಾಯಿದ್ಲು. ನನಗೆ ಈ ಡ್ರೆಸ್ ಅಂದರೆ ತುಂಬ ಇಷ್ಟ, ಕಲಂಕಾರಿ ಈ ಥರ ಡ್ರೆಸ್ ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಲಂಗ ಬ್ಲೌಸ್ ನಾನು ತುಂಬ ಇಷ್ಟಪಟ್ಟು ನಾನು ಹಾಕ್ಕೊಂಡಿರೋ ಔಟ್ಫಿಟ್ಟು ಮತ್ತು ಶುಕಿ ಔಟ್ಫಿಟ್ ಎರಡೂ ಕೂಡ ಊರ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೊಲಿಸಿದ್ದು. ನಾನು ಸೀರೆ ತೊಗೊಂಬಂದಿದ್ದು, ಬಟ್ ಅದನ್ನು ಉಟ್ಕೊಂಡಿರಲಿಲ್ಲ. ನನ್ನ ತಮ್ಮನ ಮದುವೆಲಿ ಒಂದು ಸತಿ ಉಟ್ಕೊಂಡಿದ್ದೆ ಅಷ್ಟೇನೆ. ಬಟ್ ತುಂಬ ಚೆನ್ನಾಗಿದೆ ಸೀರೆ ಕಾಂಬಿನೇಷನ್, ಆಲ್ಮೋಸ್ಟ್ ಓಲ್ಡ್ ಆಗೋಯ್ತು. ಇದು ಬಂದು ನಾನು ಸುದರ್ಶನಲ್ಲಿ ತೊಗೊಂಡಿದ್ದು. ಈ ನಾರ್ಮಲ್ ಬೇಸಿಕ್ ಸಿಲ್ಕ್ ಸ್ಯಾರಿ ಅರೌಂಡ್ 10-11 ಏನೋ ಕೊಟ್ವಿ ಅಷ್ಟೇನೆ. ಅತ್ತೆ ಅಂದ್ಬಿಟ್ಟು ಅತ್ತೆ ಕೈಯಲ್ಲೆಲ್ಲ ಮಾಡಿಸ್ತಾಯಿದ್ರು. ಇನ್ನು ತೊಟ್ಲು ಒಳಗಡೆ 3 ಸತಿ ಹಾಕಿ 3 ಸತಿ ತೆಗಿಬೇಕು ಅಂತ ಹೇಳಿದರು, ಅದನ್ನೇ ಮಾಡ್ತಾಯಿದ್ದೆ. ನನಗಿಂತ ಉದ್ದ ಇತ್ತು ತೊಟ್ಲು, ನಂಗೆ ಭಯ ಆಗ್ತಾಯಿತ್ತು, ಎಲ್ಲಿ ಮಗುನ ಬಿಟ್ಬಿಡ್ತೀರೋ ಅಂತಂದ್ಬಿಟ್ಟು ಹಂಗೋ ಹಿಂಗೋ ಬ್ಯಾಲೆನ್ಸ್ ಮಾಡಿ ಹಾಕಿ. ಇತ್ತೀಚೆಗೆ ಸಿಕ್ಕಾಪಟ್ಟೆ ದಪ್ಪ ಆಗಿದ್ದೀನಿ ಅಂತ ನನಗೆ ಈ ವಿಡಿಯೋ ನೋಡಬೇಕಾದ್ರೆ ಅನ್ನಿಸ್ತು. ನಾನು ಕುಳ್ಳಗಿರೋದಕ್ಕೆ, ದಪ್ಪ ಆಗಿರೋದಕ್ಕೆ, ಫೇಸ್ ಎಲ್ಲನೂ ಕೂಡ ದಪ್ಪ ಕಾಣಿಸ್ತಿದೆ. ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ನನಗೇನೋ ಅನಿಸ್ತಾ ಇರಲಿಲ್ಲ. ಇತ್ತೀಚೆಗೆ ತುಂಬ ಅನ್ನಿಸ್ತಿದೆ ದಪ್ಪ ಆಗಿದ್ದೀನಿ ಅಂತ. ನಿಮ್ಗೆ ಹೇಗೆ ಅನ್ನಿಸ್ತದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಎಲ್ಲರೂ ಪ್ರೆಗ್ನೆಂಟಾ ಅಂತ ಬೇರೆ ಕೇಳ್ತಾ ಇದ್ದಾರೆ ನನ್ನದು. ಈ ವಿಡಿಯೋ ಹಾಕಿದ್ಮೇಲೆ ಪ್ರೆಗ್ನೆಂಟಾ ಅಂತ ರೀಲ್ಸಲ್ಲೆಲ್ಲ ಕೇಳಿದ್ರು. ಖಂಡಿತ ಇಲ್ಲ, ನಾನು ಪ್ರೆಗ್ನೆಂಟ್ ಆದರೆ ಖಂಡಿತ. ನೋಡಿ ಗೈಸ್, ಏನು ನಮ್ಮ ಮಗು ಕಾಂಪ್ಲಿಮೆಂಟ್ಸ್ ಕೊಡ್ತಾಳೆ ಅಂತಂದರೆ ಹಂಗಂಗೆ ಪಾಯಿಂಟ್ಗಳು ಹೊಡಿತಾ ಇರ್ತಾಳೆ. ವಾಚ್ ಫ್ಯಾಮಿಲಿ ನಾನಂತೆ ನಾವು. ಎಷ್ಟಮ್ಮ ಟೈಮು? ವಾಚ್ ಹಾಕೊಂಡೋದಲ್ಲ ಮುಖ್ಯ, ಟೈಮ್ ಹೇಳೋದು ಮುಖ್ಯ. ಎಷ್ಟು? ಓ, ಇಲ್ಲೈತೆ ಅಂತನಾ? ನೋಡಿ ಗೈಸ್, ಅವಳಿಗೆ ಹೇಳ್ಕೊಟ್ಟಿದ್ದೆ ನಾನು ಯಾವ ಮುಳ್ಳು ಎಲ್ಲೈತೆ ಅಂತಂದ್ಬಿಟ್ಟು. ಚಿಕ್ಕ ಮುಳ್ಳು ಎಲ್ಲೈತೆ ನೋಡು. ವಾ, ವೆರಿ ಗುಡ್, ಹೈ-ಫೈ. ಎಸ್, ಟೈಮ್ ನೋಡೋದು ಗೊತ್ತಾಯ್ತು ಬೇಬಿಗ. ಚಿಕ್ಕ ಎಸ್ ಮಗನೆ, ಯಾರು ಕೊಡ್ಸಿದ್ದು ವಾಚು ನೀಗ? ನಿನ್ನ ಅಜ್ಜಿ. ನಾನು ಬೇಳಾಡಿ ಕೊಡ್ಸಿದ್ದಕ್ಕೆ ಅವ್ರ ಅಪ್ಪನ ಹೆಸರು. ಎಲ್ಲೋ ಥರದ್ದು ನಾವು? ಹೇಳು ಬಂಗಾರ, ಎಲ್ಲೋ ಥರದ್ದು ನಾವು ಇವಾಗ? ಇವತ್ತೇನು ಮಮ್ಮ ಬರ್ಡೇ ವಿಶ್ ಇಲ್ಲ, ಪುಷ್ ಇಲ್ಲ, ಗಿಫ್ಟ್ ಇಲ್ಲ, ಏನೂ ಇಲ್ಲ. ಅಲ್ಲೋಡ ಮಾತಾಡ್ತೀರ ಸುಮ್ಮನೆ ಇರೋದು. ಇವಾಗ ಯಾರ್ದೋ ಸ್ಕೂಲ್ ಬರ್ತೈತೆ, ಇನ್ನೇನು ಬರೋ ಟೈಮ್ ಆಯಿತು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನನ್ನ ಬರ್ಡೇ ಮಾಡ್ತಿದ್ದೆ. ನಾಳೆ ಬರ್ಡೇ ಅಂದ್ಬಿಟ್ರೆ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ. ಏನು ಮಾಡಬೇಕು, ಅದು ಇದು ಚಾಕ್ಲೇಟ್ಸ್ ಎತ್ಕೊಂಡು ಹೋಗ್ಬೇಕು. ಎನಿವೇಸ್, ಟೈಮ್ ಬಂದು 12:30 ಆಗಿದ್ದೀನಿ. 1 ಗಂಟೆ, ಕರೆಕ್ಟು ಟೈಮ್ ಹೇಳಿದ್ಲಲ್ಲ, 1 ಗಂಟೆ ಆಗಿದೆ. ಚುಕ್ಕಿ, ನಿಮ್ಮ ಸ್ಕೂಲು ಎಲ್ಲಿ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಆ್ಯಸ್ ಯೂಶ್ವಲ್ ಬಾಬಾ ದೇವಸ್ಥಾನಕ್ಕೆ ವಿಸಿಟ್ ಹೋಗ್ಬಿಟ್ಟು ಆಮೇಲೆ ಎಲ್ಲಾದರೂ ಚೆನ್ನಾಗಿ ಹೋಗಿ ಊಟ ಮಾಡಿಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ. ಹನಿ ಗೊತ್ತು, ನೀನು ನನಗೆ ವಿಶ್ ಮಾಡಲ್ಲ ಬರ್ಡೇ ಅಮ್ಮಕ್ಕ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಗಣವಿ. ಮಮ್ಮನೇ ನಾನು ಅಲ್ಲೋಡ ತಿನ್ನೋದು ಬ್ಯುಸಿಯಾಗಿ ತಿಂತಾನೆ ಅವಳೆ.
ಓಕೆ ಜಾನ್ವರಿ ಫೆಬ್ರವರಿ ಹೇಳಮ್ಮ. ಏನಕ್ಕೂ ತಲೆ ಕಕ್ಕಳ ಪರವಾಗಿಲ್ಲ. ಬಟ್ ಈ ನಡುವೆ ಓದೋದ್ರಲ್ಲೂ ಅಷ್ಟೇ ಇಂಟ್ರೆಸ್ಟ್ ಚೆನ್ನಾಗಿದೆ. ಚೆನ್ನಾಗಿ ನಮ್ಮ ಮಗು ಕೋಆಪ್ರೇಟ್ ಮಾಡ್ತಾ ಇದ್ದಾಳೆ. ಒಂದು ವಿಡಿಯೋನು ಚೆನ್ನಾಗಿ ಹಿಡ್ದಿಲ್ಲ ಅಲ್ಲಿ. ಸೂಪರ್ ಆಗಿದೆ. ಎಂಥದ್ದು ಇಲ್ಲ. ಎಡಿಟ್ ಮಾಡು ಹಾಕು ಸಾಕು. ಅಯ್ಯಪ್ಪ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿ ಹೇಳ್ತಾರೆ. ನೀನೆಲ್ಲ ಹೇಳೋದು. ಹೇಯ್ ಇನ್ನೇನು ಮತ್ತೆ ಚೆನ್ನಾಗಿ ಹಿಡ್ದಿಲ್ಲ ಅಂತಂದ್ರೆ ನನ್ಗೆ ಗೊತ್ತಿಲ್ಲ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಮಗನೇ ಕೂಚೋಬಾ. ಅಲ್ಲೆಲ್ಲ ನಿನ್ನ ವಿಡಿಯೋಗಳಿಗೆಲ್ಲ ಹಿಡಿಯೋದೇ ನಾನು. ಅದಕ್ಕೆ ಅಷ್ಟು ಚೆನ್ನಾಗಿ ಔಟ್ಪುಟ್ ಇಲ್ಲ ಚೆನ್ನಾಗಿ ಹಿಡಿತೀಯ ನಾನು. ಓ ವಿಡಿಯೋನಲ್ಲಿ ಇರೋರು ಮೇಟ್ರಪ್ಪ, ಬರೀ ವಿಡಿಯೋ ತೆಗಿಯೋರೇ ಅಲ್ಲ. ಹೌದಾ? ಹೌದು. ಚೆನ್ನಾಗಿರೋರು ಹಂಗೆ ಹಿಡಿದು ಹಂಗೆ ಹಾಕಿದ್ರೆ ಯಾವುದು ಚೆನ್ನಾಗಿ ಬರಲ್ಲ ವಿಡಿಯೋ. ಚೆನ್ನಾಗಿ ಹಿಡಿದಿರ್ಬೇಕು ಅಂತ. ಚೆನ್ನಾಗಿ ಹಿಡಿದಿರ್ಬೇಕು. ವಿಡಿಯೋ ಕ್ಲಾರಿಟಿನೂ ಹಂಗೆ ಇರಬೇಕು. ಯಮನ್ ಎಲ್ಲ ಮನೆಗಳ ಹತ್ರನೂ ಹಾಕಿರ್ತಾರಲ್ಲ ದಿಷ್ಟಿಕ. ಏನ್ ತಿಂತೀಯಮ್ಮ? ಏನ್ ತಿಂತೀಯಮ್ಮ ಹೇಳಮ್ಮ. ಏನ್ ಆರ್ಡರ್ ಮಾಡಿದ್ಯಾ? ಏನದು? ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್. ಬಾಯ್.